ಕಲ್ಲಂಗಡಿ ಕೇಸಲ್ಲಿ ಇದೀಗ ಬಿಗ್ ಟ್ವಿಸ್ಟ್ ನೋಡಿ. ಆ ನಾಲ್ವರ ಸಾವಿಗೆ ಕಲ್ಲಂಗಡಿ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ಕಲ್ಲಂಗಡಿ ಹಣ್ಣು ನಿರ್ದೋಷಿ ಅಂತ ತಿಳಿದು ಬಂದಿದೆ. ಆ ನಾಲ್ವರ ಸಾವಿಗೆ ಕಲ್ಲಂಗಡಿ ಕಾರಣವಲ್ಲ ಅಂತ ಹೇಳಲಾಗ್ತಾ ಇದೆ. ಸುಮ್ಮನೆ ಇಷ್ಟು ದಿನ ಕಲ್ಲಂಗಡಿ ಹಣ್ಣಿನ ಮೇಲೆ ಉಸಿರು ನಿಲ್ಲಿಸಿದ ಆರೋಪ ಕೇಳಿ ಬರ್ತಾ ಇತ್ತು. ಮುಂಬೈನ ಕುಟುಂಬದ ನಾಲ್ವರ ಸಾವಿನ ಪ್ರಕರಣಕ್ಕೆ ಕಲ್ಲಂಗಡಿ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಕೊಳೆತ ಕಲ್ಲಂಗಡಿ ತಿಂದಿದ್ದು ಆ ನಾಲ್ವರ ಸಾವಿಗೆ ಕಾರಣವಲ್ಲ. ಸಾವಿಗೆ ಮುನ್ನ ಮಟನ್ ಬಿರಿಯಾನಿ ನಂತರ ಕಲ್ಲಂಗಡಿ ತಿಂದಿದ್ದ ಮುಂಬೈನ ಕುಟುಂಬದವರು. ಮೇಲ್ನೋಟಕ್ಕೆ ಫುಡ್ ಪಾಯ್ಸನ್ ಲಕ್ಷಣ ಕಂಡು ಬಂದ ಕಾರಣ ಕಲ್ಲಂಗಡಿ ಆಗಿತ್ತು ವಿಲನ್. ಕಾರಣ ಮಟನ್ ಬಿರಿಯಾನಿ ತಿಂದಿದ್ದ ಬೇರೆ ಯಾರಿಗೂ ಏನೂ ಆಗಿರಲಿಲ್ಲ. ಆದ್ರೆ ಬಿರಿಯಾನಿ ತಿಂದ ಬಳಿಕ ಕಲ್ಲಂಗಡಿ ತಿಂದ ಬೆನ್ನಲ್ಲೇ ಆ ನಾಲ್ವರು ಸಾವನ್ನಪ್ಪಿದ್ರು. ಇದು ದೇಶದಲ್ಲಿ ಭಾರಿ ಚರ್ಚೆಗೆ ನಾಂದಿ ಹಾಡಿತ್ತು. ಎಲ್ಲರ ಕಣ್ಣಲ್ಲಿ ಕಲ್ಲಂಗಡಿ ವಿಲನ್ ಆಗಿದೆ. ಸಮ್ಮರ್ನಲ್ಲಿ ಎಲ್ಲರೂ ತಿನ್ನುವ ಕಲ್ಲಂಗಡಿ ಇಂಥದ್ದೊಂದು ಕೆಲಸ ಮಾಡಿಬಿಡ್ತಾ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ಪರಿಣಾಮ ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಹಲವೆಡೆ ಕಲ್ಲಂಗಡಿಯ ರೇಟು ಫುಲ್ ಡೌನ್ ಆಗ್ಬಿಟ್ಟಿತ್ತು. ಎಲ್ಲೆಡೆ ಮಾರ್ಕೆಟ್ ಇರಲಿಲ್ಲ, ಮಾರ್ಕೆಟ್ ಬಿದ್ದು ಹೋಗ್ಬಿಟ್ಟಿತ್ತು. ಇದೀಗ ಕಲ್ಲಂಗಡಿ ಅದಕ್ಕೆ ಕಾರಣವಲ್ಲ, ಇದು ಸಾಮಾನ್ಯ ಫುಡ್ ಪಾಯ್ಸನ್ ಅಲ್ಲ ಎಂಬ ನಿರ್ಧಾರಕ್ಕೆ ಇದೀಗ ಬಂದ ಫೊರೆನ್ಸಿಕ್ಸ್ ರಿಪೋರ್ಟ್ ಪ್ರಕಾರ ಇಲ್ಲಿ ಕಲ್ಲಂಗಡಿ ಕಾರಣವಲ್ಲ, ಕಲ್ಲಂಗಡಿಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ, ಯಾವುದೇ ಕಲಬೆರಕೆ ಇಲ್ಲ ಎಂಬುದು ಸಾಬೀತಾಗಿದೆ. ಎಸ್ ನೋಡಿ, ಕಲ್ಲಂಗಡಿಯ ಮೇಲೆ ಏನು ಆರೋಪ ಕೇಳಿ ಬರುತ್ತಲ್ಲ, ಮುಂಬೈನ ಒಂದೇ ಕುಟುಂಬದ ನಾಲ್ವರು ಮಟನ್ ಬಿರಿಯಾನಿ ತಿಂದ ಬಳಿಕ ಕಲ್ಲಂಗಡಿಯನ್ನ ತಿಂದಿರ್ತಾರೆ. ಇದಾದ ಕಾರಣದಿಂದ ಬಿರಿಯಾನಿ ತಿಂದ ತಕ್ಷಣ ಕಲ್ಲಂಗಡಿ ತಿಂದುಬಿಟ್ರೆ ಈ ರೀತಿಯಾಗಿ ಸಾವನ್ನಪ್ಪಬಹುದು, ಕಲ್ಲಂಗಡಿನೇ ಕಾರಣ ಅಂತ ಎಲ್ಲರೂ ಕೂಡ ಕಲ್ಲಂಗಡಿಯನ್ನ ವಿಲನ್ ಆಗಿ ನೋಡ್ತಾ ಇದ್ರು. ಬಟ್ ಇದೀಗ ಕಲ್ಲಂಗಡಿ ಇದರಲ್ಲಿ ನಿರ್ದೋಷಿ ಆಗಿದೆ. ಕಲ್ಲಂಗಡಿಯಾಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಸಾವಿಗೆ. ಅವರ ಸಾವಿಗೆ ಕಲ್ಲಂಗಡಿ ಕಾರಣ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಕಲ್ಲಂಗಡಿ ಅಂತ ಅಂದ್ರೆ ಸಮ್ಮರ್ ಸೀಸನ್ ನಲ್ಲಿ ಎಲ್ಲರೂ ಪ್ರೀತಿಯಿಂದ ಹೆಚ್ಚಾಗಿ ಸೇವಿಸುವಂತ ಒಂದು ಫ್ರೂಟ್ ಅದು. ಯಾಕಂದ್ರೆ ವಾಟರ್ ಕಂಟೆಂಟ್ ಚೆನ್ನಾಗಿರುತ್ತೆ, ಡಿಹೈಡ್ರೇಟ್ ಆಗೋದಕ್ಕೆ ಬಿಡೋದಿಲ್ಲ, ಹೈಡ್ರೇಷನ್ ಜಾಸ್ತಿ ಆಗುತ್ತೆ ಬಾಡಿಗೆ, ಸ್ಕಿನ್ಗೆ ಒಳ್ಳೆಯದು. ಈ ರೀತಿಯಾಗೆಲ್ಲ ಕಲ್ಲಂಗಡಿ ಹಣ್ಣನ್ನ ಸೇವಿಸ್ತಾರೆ. ಬಟ್ ಇಲ್ಲಿ ಮುಂಬೈನ 4 ಕುಟುಂಬದ ಸದಸ್ಯರು ಮಟನ್ ಬಿರಿಯಾನಿ ತಿಂದ ಬಳಿಕ ಕಲ್ಲಂಗಡಿ ತಿಂದು ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾರೆ. ಇಷ್ಟೆಲ್ಲ ಆಗುತ್ತೆ. ಇದೆಲ್ಲವೂ ಕೂಡ ಕಲ್ಲಂಗಡಿಯ ಮೇಲೆ ಆರೋಪ ಬಂದಿರುತ್ತೆ. ಕಲ್ಲಂಗಡಿ ಮಟನ್ ಬಿರಿಯಾನಿ ತಿಂದ ತಕ್ಷಣ ಕಲ್ಲಂಗಡಿ ತಿಂದ್ರೆ ಈ ರೀತಿ ಆಗುತ್ತೆ ಅಂತ.